ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನಿದೆಯೇ ಈಗ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳಲ್ಲಿ ಹಾಗೂ ವಿವಿಧ ಸಮಿತಿಗಳಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಅದಕ್ಕಾಗಿ ಅಭಿನಂದಿಸ್ತು, ಧನ್ಯವಾದಗಳನ್ನು ಹೇಳ್ತೀವಿ ಮೊದಲನೇದಾಗಿ. ಎರಡನೇದಾಗಿ ಹೀಗೆ ಮಾಡುವಾಗ ಎಲ್ಲ ಕಾರ್ಯಕರ್ತರಿಗೆ ದಯವಿಟ್ಟು ಅವಕಾಶ ಸಿಗುವಂತೆ ಸರ್ಕಾರದಿಂದ ಇರತಕ್ಕಂಥ ಎಲ್ಲ ಪ್ರಯೋಜನಗಳಾಗ್ಬೋದು. ನಮಗೆ ಹೇಳ್ಬೇಕಪ್ಪ ಅಂದರೆ ಆರಂಭದಲ್ಲಿ ನಮ್ಮ ಹೇಳಿದ್ವಲ್ಲ ನಾವು, ಆಶ್ರಯ ಕಮಿಟಿ ಬರ್ತದೆ, ಆರಾಧನೆ ಕಮಿಟಿ ಬರ್ತದೆ, ಭೂನ್ಯಾಯ ಮಂಡಳಿ ಬರ್ತದೆ, ಅಕ್ರಮ ಸಕ್ರಮ ಬರ್ತದೆ, ಇವೆಲ್ಲವಕ್ಕೂ ಕೂಡ ಸೇರಿಸ್ಬೋದು. ಅದೇ ರೀತಿ ಶಾಲಾ ಕಾಲೇಜುಗಳು, ಪೊಲೀಸ್ ಸ್ಟೇಷನ್ಗಳಿಗೆ ಅಲ್ಲಿ ಸಮಿತಿಗಳನ್ನು ನಾಗರಿಕ ಸಮಾಜ ಅಂತ ಮಾಡ್ತಾರೆ, ಸಿಕ್ಕಂಗೆ ಮಾಡ್ತಾರೆ. ಒಂದು ಸೇಮ್ ಕಾಮನ್ ಇದಿಲ್ಲ. ಅದಕ್ಕಾಗಿ ಕಾಮನ್ ಆಗಿ ಒಂದು ಎಲ್ಲರಿಗೆ ಎಲ್ಲ ಕಡೆ 5-5 ಮಂದಿದು ಸೇರಿಸ್ಬೇಕು ಅಂತಂದೇಳಿ ಕೇಳ್ಕೋಬೋದು. ಒಂದು ಕಥೆ ಇದೆ. ಹಾಗೆ ಮಾಡೋದಾದರೆ ನಮ್ಮ ಒಂದೊಂದು ಜಿಲ್ಲೆಗೆ, ನಮ್ಮ 5 ಜಿಲ್ಲೆಯಲ್ಲಿರ್ತಕ್ಕಂಥ ನೋಡಿ 2405 ಮಂದಿಗೆ ಅಕಾಮಿಡೇಟ್ ಮಾಡ್ಬೋದು. ಶಾಲೆ ಬರ್ತವೆ, ಹಾಸ್ಟೆಲ್ ಬರ್ತವೆ, ಕೋಆಪರೇಟಿವ್ ಸೊಸೈಟೀಸ್ ಬರ್ತವೆ, ಸಹಕಾರಗಳು ಎಲ್ಲವೂ ಬರ್ತವೆ. ಎಲ್ಲನೇ 5-5 ಮಂದಿ ಇದ್ದರೆ ಏನು ತಪ್ಪಿದೆ? ಹಾಗೆ ಮಾಡುವಾಗ ಅದರಲ್ಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡೋದ್ರಿಂದ ಒಬ್ಬ SC, ಒಬ್ಬ ST, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸಸ್, ಒಬ್ಬ ಮೈನಾರಿಟಿ ಮತ್ತು ಒಂದು ಜನರಲ್ 5 ಮಂದಿ ಇರಬೇಕು. ಆ 5 ಮಂದಿ ಒಳಗೆ ಒಬ್ಬ ಲೇಡಿ ಇರಬೇಕು. ಆಮೇಲೆ ಒಬ್ಬ ಗ್ರ್ಯಾಜುಯೇಟ್ ಕಂಪಲ್ಸರಿ ಇರಬೇಕು. ಯಾಕಂದರೆ ಎಲ್ಲರೂ ಆ ವಿಷಯ ಗೊತ್ತಿಲ್ಲದವರಾದರೆ ಸುಮ್ಮನೆ ಅಂತಕ್ಕಂಥ ಮೇಲೆ ಆಗೋದು ಬೇಡ ಅಂತಂದೇಳಿ ನಾವು ಸರ್ಕಾರವನ್ನು ಮನವಿ ಮಾಡ್ಕೊಳ್ತೀವಿ. ಎರಡನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ಕೆಲವು ಸಾಮಾಜಿಕ ಸೇವೆಯಲ್ಲಿಯೇ ಜೀವನ ಆದಿ ಕಾಲದಿಂದಲೂ ಮಾಡಿದ್ದಾರೆ. ಈ ಮಡಿವಾಳರು, ಆಮೇಲೆ ಈ ಕ್ಷೌರಿಕರು, ಈ ಥರ ಜನ ಸಮಾಜಕ್ಕಾಗಿ ಮೆಂಟಾಗಿದ್ದರು. ಅವರಿಗೆ ಕುಂತು ಅವ್ರ ಮಕ್ಕಳಿಗೆ ಎಷ್ಟು ಸಬರ ಅದನ್ನೇ ಮಾಡ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಆಮೇಲೆ ಎಲ್ಲರ ಜೊತೆಗೆ ಮಿಂಗ್ಲಾಗಲಿಕ್ಕೆ ಅನುಕೂಲಗಳಿಲ್ಲ, ಒಂದು ಕಡೆ ಕುಂತು ಮಾತಾಡಲಿಕ್ಕಿಲ್ಲ, ಸ್ವಂತ ಜಾತಿ ಸಂಘಗಳು ಕಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಒಂದೊಂದು ಜಿಲ್ಲೆಗೆ 2-2.5 ಎಕರೆ ಒಳಗಾಗಿ ಕೊಟ್ಟರೆ 80-50 ಪ್ರಕಾರ ಒಂದು ಕಾಮನ್ ಒಂದು ನೋಡಿಬಿಟ್ರಿಗಿನ ಅದು ಸಾಮಾಜಿಕ ಸಮುಚ್ಚಯ ಅಂತ ಅರ್ಥ ಆಗಿಬಿಡಬೇಕು. ಆ ಥರ ಒಂದು ನಾವು ತಯಾರು ಮಾಡಿದ್ದೀವಿ. ದಯವಿಟ್ಟು ಅದನ್ನು ಎಲ್ಲ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು ಈಗಾಗಲೇ ಕಳಿಸಿದ್ದೀವಿ. ಅದನ್ನು ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾತಾಡ್ತೀವಿ. ತಮ್ಮ ಸಹಾಯದಿಂದ ಅವರಿಗೆ ಈ ವಿಷಯವನ್ನು ಸ್ಪಷ್ಟೀಕರಣ ಆದರೆ ಅವ್ರಿಗೆ ಮುಟ್ತದೆ. ಸಮಾಜದಲ್ಲಿ ಏನು ಕೊಡೋಕ್ಕಾಗಿದ್ರೆ ಅಟ್ಲೀಸ್ಟ್ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗೋದು ಬೇಕಲ್ಲ. ಬೇರೆ ಬೇರೆ ಅನುಕೂಲಸ್ಥರು ಎಲ್ಲ ಮಾಡ್ತಾರೆ. ದೊಡ್ಡ ನೀವು 1 ಎಕರೆ, 3 ಎಕರೆ, 5 ಎಕರೆ ಕೊಟ್ಬಿಟ್ಟಿದ್ರಿ. ಹಿಂದೆ ಕೊಟ್ಟವ್ರು ಏನು ಮಾಡ್ತಾರೆ? ಕಮರ್ಷಿಯಲ್ ಆಗಿ ಉಪಯೋಗಿಸ್ತಾರೆ, ಇಲ್ಲಾಂದರೆ ಶಾಲೆ ಕಾಲೇಜುಗಳು ಮಾಡ್ತಾರೆ. ಅಲ್ಲಿ ಆದಾಯ ಬರೋಕ್ಕೆ ಯೋಚನೆ ಮಾಡ್ತಾರೆ. ಆದಾಯ ಬಂದಮೇಲೆ ಹಾಗೇನು ಜಗಳ, ತಂಟೆ ಇವಾಗ್ತವೆ. ಹಂಗಾಗಬಾರ್ದು. ಸಮಾಜವನ್ನು ಕೂರಿಸ್ಬೇಕಾದ್ರೆ ಆದಾಯ ಅಲ್ಲಿರಬಾರ್ದು. ಅಲ್ಲಿ ಪ್ರವೃತ್ತಿ ಮತ್ತು ಇಚ್ಛಾಶಕ್ತಿ ಇರಬೇಕು. ಸಮಾಜಕ್ಕೆ ಉಳಿದಂಥವ್ರಿಗೆ ಅನುಕೂಲ ಇದ್ದವ್ರು ಮಾಡ್ತಾರೆ, ಇಲ್ಲದವ್ರು ಕೂಡ ಅಲ್ಲಿ ಭಾಗವಹಿಸಬೇಕು. ಸಮಾನ ಸಮಾಜ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಬೇಕು. ಆ ದಿಸೆಯಲ್ಲಿ ದಯವಿಟ್ಟು ಪ್ರತಿ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ 2-2.5 ಎಕರೆ ಕೊಡಬೇಕು. ಕಾಮನ್ ಆಗಿ ಸಾಮಾಜಿಕ ಸಮುಚ್ಚಯಗಳನ್ನು ನಿರ್ಮಾಣ ಮಾಡಬೇಕಂತ 2 ಬೇಡಿಕೆ ಇದ್ದಾವೆ. ಅಲ್ಲಿ ಎಲ್ಲರೂ ಸೇರ್ಬೋದು. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಕೇಳಿದ್ವಿ. ಈಗಾಗಲೇ 2016-17ರಾಗೇ ಕೇಳಿ ಅರ್ಜಿ ಹಾಕಿದ್ವಿ. ನಮ್ಮ ದುರದೃಷ್ಟ, ಯಾರ ಪುಣ್ಯಾತ್ಮರು ಒಬ್ಬ ತಾಟ ಬಂದ, ಏನೋ ಬಂದ, ಅವ್ರಿಗೆ ಹೆಸರು ಬರ್ತದೆ, ಇವ್ರಿಗೆ ಹೆಸರು ಬರ್ತದೆ ಅಂತ ಮಾಡಿದ್ರು. ಯಾರ ಹೆಸರು ಬೇಡ. ದಯವಿಟ್ಟು ಮಾಡಿ. ಸಮಾಜಗಳ ಮೇಲೆ ಇರ್ತಕ್ಕಂಥ ಪ್ರೀತಿಗೆ, ಅಭಿಮಾನಕ್ಕೆ ಎಲ್ಲರೂ ಓಟ್ ಹಾಕ್ತಾರೆ, ನಿಮ್ಮನ್ನ ಅಲ್ಲಿ ಕಳಿಸ್ತಾರೆ. ಅವ್ರಿಗೊಂದು ಋಣ ತೀರಿಸೋ ಕೆಲಸ ಆಗಲಿ, ಆ ಕಾರ್ಯಕರ್ತರಿಗೆ ಮಾಡೋದ್ರ ಮೂಲಕ ಅಲ್ಲಿ ಋಣ ತೀರಿಸಲಿ, ಇಲ್ಲಿ ಸಮಾಜಗಳಿಗೆ ಋಣ ತೀರಿಸಲಿ ಅಂತಂದು ಕೇಳ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ತಾವು ಇದಕ್ಕೆ ಬೆಂಬಲ ಮಾಡಿ ಸ್ವಲ್ಪ ಇದನ್ನು ಎಲ್ಲ ಕೊನೆಯವರೆಗೆ ಅಪ್ಡೇಟಿಗೆ, ಅಪ್ ಟು ದಿ ಟಾಪ್ ಲೆವೆಲ್ ಆ ವಿಷಯ ಮುಟ್ಟಿಸ್ಲಿಕ್ಕೆ ನೀವು ಸಹಾಯ ಮಾಡಬೇಕು. ಆ ಮೂಲಕ ನಮ್ಮೆಲ್ಲ ಈ 5 ವರ್ಗಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಹಾಯ ಮಾಡಬೇಕಂತ ಎಲ್ಲ ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರನ್ನು ಕೇಳ್ಕೊಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.